ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆ್ಯಕ್ಚುಲಿ ಮ್ಯಾಜಿಕ್ ಬುಕ್ಕನ್ನು ನಿಮಗೆ ರೆಫರೆನ್ಸ್ ಮಾಡಿ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ನಿಮಗೆಲ್ಲ ಗೈಡ್ ಮಾಡ್ತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್ ಈಸ್ ದ ಮ್ಯಾಜಿಕಲ್ ಪವರ್, ಹೈಯೆಸ್ಟ್ ಫ್ರೀಕ್ವೆನ್ಸಿ, ಲಾ ಆಫ್ ಅಟ್ರಾಕ್ಷನ್, ವೈಬ್ರೇಷನ್ಸ್ ಅಂದರೆ ನಿಮಗೇನು ಅಂತ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಗೊತ್ತಾ, ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಷನ್ಶಿಪ್ಸ್ ಅಂತ. ಇದು ಡೇ 15. ಆವಾಗಲೇ 15 ಡೇಸಿನ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಷ್ಟೊತ್ತಿಗೆ ನಮ್ಮ ಮ್ಯಾಜಿಕಲ್ ಪವರ್ಸು ಅಂದರೆ ನಮ್ಮ ಪಾಸಿಟಿವ್ ಫೀಲಿಂಗ್ಸ್, ನೀವು ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಫೀಲಿಂಗ್ಸಲ್ಲಿ ಚೇಂಜಸ್ ಆಗುತ್ತೆ. ಆಮೇಲೆ ನೀವು ಎಷ್ಟು ಸಲ ಮಾಡಿದ್ರೂ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಫೀಲಿಂಗ್ಸಲ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಹೇಗಾಗುತ್ತೆ ಅಂದರೆ, ನೀವು ಯೂಶ್ವಲಿ ನೋಡಿ ಬಹಳ ಸುಮ್ಮನೆ ಇರ್ತೀರ, ಬಿಟ್ಟರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ. ಯಾಕಂದರೆ ನಿಮಗೆ ಗೊತ್ತೇ ಇರೋದಿಲ್ಲ ನೀವು ಯಾವಾಗ ಯಾವ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಿರ್ತೀರ, ಏನು ಯೋಚನೆ ಮಾಡ್ತಿರ್ತೀರ ಅಂತ. ನಿಮಗನ್ಸುತ್ತೆ ನಿಮ್ಮ ಥಾಟ್ಸ್ ತನಗೆ ತಾನೇ ಬರುತ್ತೆ, ತನಗೆ ತಾನೇ ಹೋಗುತ್ತೆ ಅಂತ. ಬಟ್ ಇಂಡೈರೆಕ್ಟ್ಲಿ ನಾವು ಥಾಟ್ಸನ್ನು ಕರೆಕ್ಟಾಗಿ ಯೂಸ್ ಮಾಡಿ ಮ್ಯಾನೇಜ್ ಮಾಡಿಕೊಂಡು ಅದನ್ನು ಮುಂದುವರಿತಾ ಇರೋದು ನಾವೇನೇ. ಸೊ ನಮ್ಗೆ ಗೊತ್ತಿಲ್ಲದಲ್ಲಿ ನೆಗೆಟಿವ್ ಥಾಟ್ಸ್ ಅದು ಬೈ ಡಿಫಾಲ್ಟ್ ಎಲ್ಲ ಹ್ಯೂಮನ್ ಬ್ರೈನ್ಸಿಗೂ ನೆಗೆಟಿವ್ ಥಾಟ್ಸ್ ಬರೋದು ಡಿಫಾಲ್ಟ್. ಬಟ್ ಪಾಸಿಟಿವ್ ಆಗಿ ನಾವು ಹೋಗಬೇಕಂದ್ರೆ ನಾವು ಗ್ರ್ಯಾಟಿಟ್ಯೂಡಿನ ಹೆಲ್ಪನ್ನ ತೊಗೊಂಡ್ರೆ ನಾವು ಈಸಿಯಾಗಿ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಹೋಗ್ಬೋದು. ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ನ ಹೆಲ್ಪ್ ಆಗಿ ತಗೊಂಡು ನಾವು ನಮ್ಮ ಪಾಸಿಟಿವ್ ಫೀಲಿಂಗಲ್ಲಿ ಇರ್ತೀವಿ. ಈ ಪಾಸಿಟಿವ್ ಫೀಲಿಂಗಲ್ಲಿರೋದ್ರಿಂದ ನಮಗೆ ನಾವು ಇಷ್ಟಪಟ್ಟಿದ್ದು ನಮ್ಮ ಲೈಫಲ್ಲಿ ಸಿಗುತ್ತೆ. ಇಫ್ ಯು ಹ್ಯಾವ್ ಎ ಡಿಫಿಕಲ್ಟ್ ಆರ್ ಬ್ರೋಕನ್ ರಿಲೇಷನ್ಶಿಪ್ or suffering from a broken heart or holding any resentment or blame game towards other person or anything, you can change it through gratitude. Gratitude is magically improve any difficult relationship, whether that person is a husband or wife, brother or sister, son or daughter, partner, bosses, business client, work colleagues, mother or father-in-law, parents, ಫ್ರೆಂಡ್ಸ್ ಆರ್ ನೈಬರ್ಸ್. ನೋಡಿ, ನಾವು ನಮ್ಮ ರಿಲೇಷನ್ಶಿಪ್ ಯಾವ್ದಾದ್ರು ತುಂಬ ಕಷ್ಟಕರವಾದ ರಿಲೇಷನ್ಶಿಪ್ಪಲ್ಲಿ ನಾವು ಸಫರ್ ಆಗ್ತಾ ಇದ್ದೀವಿ ಅಂದರೆ ಅದರಿಂದ ನಾವು ಹೊರಗೆ ಬರಬೇಕಂದ್ರೆ ಫಸ್ಟು ನಾವು ಮಾಡಬೇಕಾಗಿರೋದು ಏನು ಅಂದರೆ ಈ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್. ಈ ಗ್ರ್ಯಾಟಿಟ್ಯೂಡ್ನ ಮ್ಯಾಜಿಕಲ್ ಪ್ರಾಕ್ಟೀಸಿಂದ ಏನಾಗುತ್ತೆ ಅಂದರೆ ನಮ್ಮ ರಿಲೇಷನ್ಶಿಪ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ರಿಲೇಷನ್ಶಿಪ್ ಯಾರು ಇರ್ಬೋದು, ನೀವು ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಿ ಕಷ್ಟಕರವಾದ ರಿಲೇಷನ್ಶಿಪ್ಪಿಂದ ಅದನ್ನು ನೀವು ಚೆನ್ನಾಗಿ ಮಾಡ್ಕೋಬೋದು. ಬಟ್ ಪ್ರಾಕ್ಟೀಸ್ ಬಹಳನೇ ಮಾಡಬೇಕಾಗುತ್ತೆ. When we are facing with a difficult relationship or a challenging situation in a relationship, in almost all cases, we're not in the least bit grateful for the other person. Instead, we are busy in blaming the other person for the problems we have with them. And that means we don't have a shred of gratitude. Blame is never going to make a relationship better, and it's never going to make your life better. In fact, the more you blame, the worse the relationship gets, and the worse your life gets. ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನೀವು ಯೂಶ್ವಲಿ ಫಸ್ಟು ಬಾಯಿಗೆ ಬರೋದು ಒಬ್ಬರನ್ನ, ನನಗೆ ಇವರು ಇದು ಮಾಡಿದ್ದಾರೆ ಅದಕ್ಕೆ ನಾನು ಹ್ಯಾಪಿಯಾಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ಅವರನ್ನು ಬ್ಲೇಮ್ ಮಾಡೋದನ್ನೇ ಜಾಸ್ತಿ. ಅವ್ರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಅಡುಗೆ ಮಾಡಿದ್ರು, ಅರೆ ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಸ್ವೀಟ್ ಇಲ್ಲ, ಟೇಸ್ಟಿ ಆಗಿಲ್ಲ, ನೀರಾಗಿತ್ತು, ನಿಮಗೂ ಚೆನ್ನಾಗಿ ನಾನು ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೇಂಟ್ಸೇ. ಈ ಥರ ಕಂಪ್ಲೇಂಟ್ಸ್ ಮಾಡ್ತಿರೋ ಹೊರತು ಅವರು ನಿಮಗೋಸ್ಕರ ಅಡುಗೆ ಮಾಡಿದ್ದಾರೆ, ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ತೊಗೊಂಡ್ಬಿಟ್ಟು ಅಡುಗೆ ಮಾಡಿದ್ದಾರೆ ಅನ್ನೋ ಪಾಸಿಟಿವ್ ಥಿಂಕನ್ನು ನೀವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಿಮ್ಮ ರಿಲೇಷನ್ಶಿಪ್ ಬರ್ತಾ ಬರ್ತಾ ಕಠಿಣವಾಗಿ ಹೋಗ್ತಾ ಇದೆ. ವೆದರ್ ಇಟ್ಸ್ ಅ ಕರೆಂಟ್ ರಿಲೇಷನ್ಶಿಪ್ ಆರ್ ಎ ಪಾಸ್ಟ್ ರಿಲೇಷನ್ಶಿಪ್, ಇಫ್ ಯು harbor bad feeling towards the other person, practically gratitude will eliminate those feelings. Why would you want to remove your bad feeling about another person? ನೀವು ಇವಾಗಿನ ರಿಲೇಷನ್ಶಿಪ್ ಇರ್ಬೋದು ಅಥವಾ ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು, ಯಾರೇ ನಿಮ್ಮ ಎಕ್ಸ್ ಇರ್ಬೋದು ಅಥವಾ ಕರೆಂಟ್ಲಿ ನಿಮ್ಮ ಮದರ್ ಇನ್ ಲಾ, ಫಾದರ್ ಇನ್ ಲಾ, ಬ್ರದರು, ಸಿಸ್ಟರು, ಮದರು, ಫಾದರ್ ಯಾರೇ ಇರ್ಬೋದು, ರಿಲೇಷನ್ಶಿಪ್ ನಿಮ್ಮ ಜೊತೆ ಅವ್ರ ಜೊತೆ ಬ್ಯಾಡಾಗಿದೆ ಅಂದರೆ ಆ ಫೀಲಿಂಗನ್ನು ನೀವು ಬ್ಯಾಡಾಗಿ ನೀವು ಫೀಲ್ ಮಾಡ್ಕೊತೀರಲ್ವ, ಅವ್ರ ಹೆಸ್ರು ಕೇಳಿದಾಗ ಇದು ಮಾಡಿದಾಗೆಲ್ಲ, ಅದನ್ನು ಎಲಿಮಿನೇಟ್ ಮಾಡೋದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ
ಇದು ಮಾಡಿ ಇವಾಗ ನೀವು ಯಾಕೆ ಆ ಬ್ಯಾಡ್ ಫೀಲಿಂಗನ್ನು ನಿಮ್ಮ ಥಾಟ್ಸಿಂದ ಹೊರಗೆ ಹಾಕಬೇಕು ಅಂದರೆ, ಹೋಲ್ಡಿಂಗ್ ಆನ್ ಟು ಆ್ಯಂಗರ್ ಈಸ್ ಲೈಕ್ ಗ್ರಾಸ್ಪಿಂಗ್ ಅ ಹಾಟ್ ಕೋಲ್ ಇನ್ ದ ಇಂಟೆಂಟ್ ಆಫ್ ಥ್ರೋಯಿಂಗ್ ಇಟ್ ಅಟ್ ಸಮ್ವನ್ ಎಲ್ಸ್. ಯು ಆರ್ ದ ಒನ್ ಹೂ ಗೆಟ್ಸ್ ಬರ್ಡ್. ಗೌತಮ್ ಬುದ್ಧ, ಫೌಂಡರ್ ಆಫ್ ಬುದ್ಧಿಸಮ್. ಬುದ್ಧ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಒಬ್ಬರ ಮೇಲೆ ಕೋಪ ಮಾಡಿಕೊಂಡು ಅವ್ರ ಮೇಲೆ ಬೆಂಕಿನ ಚೆಲ್ಲಬೇಕಂತಿದ್ರೆ ಫಸ್ಟು ನಿಮ್ಮ ಕೈಯೇ ಸುಡುತ್ತೆ ಅಂತ ಹೇಳಿದ್ದಾರೆ. ಫಸ್ಟು ನಿಮ್ಮ ಕೈಯೇ ಸುಡುತ್ತೆ ಅಂತಲ್ಲ, ಫಸ್ಟು ನೀವು ಆ ಬೆಂಕಿ, ಆ ಕೋಪ, ಆ ತಾಪ, ಆ್ಯಕ್ಚುಲಿ ಅದು ಒನ್ ಆಫ್ ದ ಕೈಂಡ್ ಆಫ್ ಹೆದರಿಕೆ ಅಂತಲೇ ಹೇಳ್ಬೋದು. ಹೌದು, ನೀವು ಒಬ್ಬರು ಬ್ಲೇಮ್ ಮಾಡಿ ಅವ್ರು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಕೋಪ, ಹತಾಶೆ, ನಿರಾಶೆ ಅಂದರೆ ಇದೆಲ್ಲ ನೆಗೆಟಿವ್ ಫೀಲಿಂಗ್ಸ್. ಈ ಫೀಲಿಂಗ್ಸಿಂದ ನೀವು ಎಂಪವರಿಂಗ್ ಆಗಿರೋದು ಏನೂ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಫೀಲಿಂಗ್ ಬಹಳನೇ ಡೌನ್ 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 ಆಗ್ತಾ ಹೋಗುತ್ತೆ. ಅದರಿಂದ ನೀವು ಹೊರಗೆ ಬರೋದಕ್ಕೋಸ್ಕರ ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಬೇಕು. ಬ್ಯಾಡ್ ಫೀಲಿಂಗ್ ಅಬೌಟ್ ದಿ ಅನದರ್ ಪರ್ಸನ್ ಬರ್ನ್ ಯುವರ್ ಲೈಫ್, ಬಟ್ ಗ್ರ್ಯಾಟಿಟ್ಯೂಡ್ ವಿಲ್ ಎಲಿಮಿನೇಟ್ ದೆಮ್. ಒಬ್ಬ ಮನುಷ್ಯನ ಮೇಲೆ ನೀವು ಯಾವುದಾದ್ರು ಕೆಟ್ಟ ಭಾವನೆ ಇಟ್ಕೊಂಡ್ರೆ ಅದು ನಿಮ್ಮ ಜೀವನನೇ ಸುಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಹತಾಶೆ, ನಿರಾಶೆ, ಭಯ, ಹೆದರಿಕೆನ ಹೊರಗೆ ಹಾಕಬೇಕಂದ್ರೆ ನಾವು ಗ್ರ್ಯಾಟಿಟ್ಯೂಡಿನ ಪವರನ್ನು ಯೂಸ್ ಮಾಡಿಕೊಂಡು ಈ ಸ್ಟೆಪ್ಪನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, if you have an ex-partner who is connected to you through your children and the relationship is not good, look at your children's face and realize that they wouldn't be alive if it wasn't for your ex-partner. Your children's lives are one of the most precious gifts you have. Look at your children and give thanks to your ex-partner for their lives every single day, as well as bringing peace and harmony to the relationship. Though your example, you will be teaching your children the greatest tool for their life, gratitude. ಇದು ಆಥರ್ ಅವರು ಅವರ ಎಕ್ಸಾಂಪಲ್ಲೇ ಕೊಡ್ತಿದ್ದಾರೆ. ಅವರಿಗೆ ಅವರ ಪಾರ್ಟ್ನರ್ ಎಕ್ಸ್ ಪಾರ್ಟ್ನರ್ ಆಗಿದ್ರಂತೆ. ಇವಾಗ ಅವರಿಂದ ಹೇಗೆ ಹೊರಗೆ ಬರಬೇಕಂದ್ರೆ, ಅವರು ಆ ರಿಲೇಷನ್ಶಿಪ್ಪಲ್ಲಿ ಅವರಿಂದ ಅವರಿಗೆ ಮಕ್ಕಳು ಬಂದಿದ್ದಾರೆ. ಸೊ ಆ ಮಕ್ಕಳನ್ನ ನೋಡಿಬಿಟ್ಟು ಆ ಮಕ್ಕಳಿಗೋಸ್ಕರ ಅವ್ರ ಎಕ್ಸ್ ಪಾರ್ಟ್ನರನ್ನು ಥ್ಯಾಂಕ್ ಯು, ಯಾಕಂದರೆ ಅವ್ರ ಪಾರ್ಟ್ನರ್ ಇಲ್ದಲೇ ಇದ್ದಿದ್ರೆ ಅವರಿಗೆ ಈ ಪ್ರೀಷಿಯಸ್ ಗಿಫ್ಟ್ ಆಗಿರೋ ಅವ್ರ ಮಕ್ಕಳು ಸಿಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಅವರು ಹತಾಶೆ, ನಿರಾಶೆನ ಗ್ರ್ಯಾಟಿಟ್ಯೂಡಿನ ಪವರಿಂದ ಕೂಲ್ ಆಗ್ತಾ ಇದ್ದಾರೆ. Or if someone suffering from a broken heart or the grief due to a relationship having ended, you can use a gratitude magical power to transfer your pain. Gratitude magically transfer emotional pain into healing and happiness faster than anything else. The story of my parents is a perfect example of that. My mother and father fell in love with each other virtually at first sight. For the moment they meet, they were truly grateful to be with each other, and they had the most beautiful marriage I have ever seen. When my father died, my mother understandably suffered from enormous grief. After months of suffering, she began to use gratitude magical power, and despite her immense grief and pain, she looked for the things to be grateful for. She began with the past, and she recalled all the wonderful times of happiness she had received through the decades with my father, and then took the next big step, and she looked for the things to be grateful for in the future. One by one, she found them. She found or remembered things she had always wanted to do, but doesn't have time to do when my father was alive. And with this courage, step of gratitude, opportunity to fulfill her dreams magically poured in, and her life became richer with happiness. Against the magical power of the gratitude gave my mother a new life. ಇವಾಗ ನಮ್ಮ ಆಥರಿನ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ನಮ್ಮ ಆಥರ್ ಮತ್ತು ನಮ್ಮ ಆಥರಿನ ತಾಯಿ ಇದ್ದಾರಲ್ಲ, ರೋಂಡಾ ಬನೋ ಅವ್ರ ತಾಯಿ, ಅವರು ಅವರ ಹಸ್ಬೆಂಡು ತುಂಬ ಇಷ್ಟಪಟ್ಟು ಒಬ್ಬರಿಗೆ ಒಬ್ಬರು ಮದುವೆ ಆಗಿದ್ರಂತೆ. ಆಮೇಲೆ ಅವರು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಂತೆ. ಬಟ್ ನಮ್ಮ ಆಥರಿನ ಫಾದರ್ ತೀರ್ಕೊಂಡಾಗ ಅವ್ರ ಮದರ್ ತುಂಬಾ ಬೇಜಾರಾಗಿದ್ರಂತೆ.
ಅವರು ಆ ಗ್ರ್ಯಾಟಿಟ್ಯೂಡಿನ ಪವರಿಂದ ಅವ್ರ ಬೇಜಾರನ್ನು ಹ್ಯಾಪಿನೆಸ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ರಂತೆ. ಯಾಕಂದರೆ ಅವರು ಅವ್ರ ಹಸ್ಬೆಂಡ್ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದನ್ನು ನೆನೆಸ್ಕೊಂಡು ಅದಕ್ಕೆ ಹ್ಯಾಪಿಯಾಗಿ ನೆಕ್ಸ್ಟ್ ಸ್ಟೆಪ್ ಬಿಗ್ ಸ್ಟೆಪ್ ಏನು ಅಂದರೆ ಅವ್ರ ಫ್ಯೂಚರಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಅವರು ಅವರ ತಂದೆ ಬದುಕಿದ್ದಾಗ ಮೀನ್ಸ್ ಅವ್ರ ಗಂಡ ಬದುಕಿದ್ದಾಗ ಏನೇನು ಮಾಡೋಕ್ಕಾಗಿರ್ಲಿಲ್ವೋ ಅದು ಅವರು ತೀರ್ಕೊಂಡ ಮೇಲೆ ಒಂದು ಆಪರ್ಚುನಿಟಿಯಾಗಿ ಸಿಕ್ಕಿ ಆ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳೋದಕ್ಕಂತ ಮುಂದುವರೆದ್ರಂತೆ. ಇದು ಗ್ರ್ಯಾಟಿಟ್ಯೂಡಿನ ಪವರ್. For today's magical practice, you are going to look at a hot coal that is burning your life and literally turn it into gold through gratitude. Choose one difficult, problematic, and broken relationship that you wanted to improve. It doesn't matter whether the person is currently in your life or if it's a past relationship or the person is no longer in your life. ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಅಂದರೆ, ನಿಮ್ಮ ಹೃದಯದಲ್ಲಿ ದುಃಖವಾಗಿ ತುಂಬಿಕೊಂಡು ಬೆಂಕಿಯಾಗಿ ದಗದಗ ಅಂತ ಉರಿತಾ ಇರೋ ರಿಲೇಷನ್ಶಿಪ್ಸ್ ಇದೆಯಲ್ಲ, ಅದು ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇರಬಹುದು, ಇರದಲೇ ಇರ್ಬೋದು, ಅವರು ಬದುಕಿರ್ಬಹುದು ಅಥವಾ ಬದುಕಿರ್ದಲೇ ಇರ್ಬೋದು. ನೀವು ಈ ಗ್ರ್ಯಾಟಿಟ್ಯೂಡಿನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ದುಃಖದಿಂದ ಹೊರಗೆ ಬಂದು ನಿಮ್ಮ ಫ್ಯೂಚರಲ್ಲಿ ಏನೇನು ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿ. ಸಿಟ್ ಡೌನ್ ಆ್ಯಂಡ್ ಮೇಕ್ a written list of 10 things you are grateful for about the person you choose. Think back to the history of the relationship and the list great thing about the person or the great thing you received from the relationship. The easiest way to do this is to think back to the way things were before the relationship deteriorated or ended. If the relationship was never good, then think hard about any good qualities in the person because they are there. ನೀವು ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿದ್ದಾಗ ಅದು ಯಾವಾಗಲಾದ್ರೂ ಚೆನ್ನಾಗಿದ್ದರೆ, ಅದು ಯಾವಾಗ ಚೆನ್ನಾಗಿತ್ತೋ ಅದರ ಬಗ್ಗೆ ಆ ಪರ್ಸನ್ನ ಹೆಸರು ಬರೆದು 10 ಲಿಸ್ಟನ್ನು ಮಾಡಿ. ಅಥವಾ ಆ ರಿಲೇಷನ್ಶಿಪ್ ಯಾವಾಗಲಾದ್ರೂ ಚೆನ್ನಾಗಿಲ್ಲ ಅಂದರೆ ಆ ಪರ್ಸನ್ನಿಂದು ಯಾವುದಾದ್ರೂ 1-2 ಕ್ವಾಲಿಟಿನಾದ್ರು ಚೆನ್ನಾಗಿರ್ಬೋದು. ಆ ಕ್ವಾಲಿಟಿನ ಕೂತ್ಕೊಂಡು ಬರೀರಿ. This magical practice is not about what is right or wrong. No matter what you feel something has done to you, no matter what something said or don't do, you can magically heal the relationship and you don't need the other person in order to heal it. ನೋಡಿ, ಅದು ತಪ್ಪೋ ಸರಿನೋ, ಇದು ನಾವು ಮಾಡ್ತಿರೋ ತಪ್ಪೋ ಸರಿಯೋ ಅನ್ನೋದು ಮ್ಯಾಟರೇ ಇಲ್ಲ. ಇವಾಗ ಏನಂದರೆ, ನೀವು ಒಂದು ಬ್ರೋಕನ್ ಹಾರ್ಟಲ್ಲಿದ್ದೀರ ಅಂದರೆ ನೀವು ದುಃಖದಲ್ಲಿದ್ದೀರ. ಆ ದುಃಖದಿಂದ ನೀವು ಹೊರಗೆ ಬರಬೇಕಂದ್ರೆ ನೀವು ಎಷ್ಟು ಜನಕ್ಕೆ ಹೇಳಿ, ಎಷ್ಟು ಡಾಕ್ಟ್ರಿಗೆ ತೋರಿಸ್ಕೊಂಡು, ಎಷ್ಟು ಸೈಕ್ಯಾಟ್ರಿಸ್ಟನ್ನು ತೋರಿಸ್ಕೊಂಡು, ನೀವು ಡಿಪ್ರೆಷನ್ಗೆ ಹೋಗಿ ನೀವೆಲ್ಲರ ಹತ್ರನೂ ಸರಿಯಿಲ್ಲ ಅಂತ ಹೇಳಿಕೊಂಡು ನಿಮ್ಮ ದುಃಖ ಎಷ್ಟು ಜನಕ್ಕೆ ಹೇಳಿದ್ರೂ ಕೂಡ ಅದು ಕಮ್ಮಿಯಾಗೋ ಚಾನ್ಸಸ್ ಬಹಳಾನೇ ಕಮ್ಮಿ. ನೀವೆಷ್ಟು ಹತ್ತು ಕರೆದ್ರೂ ನಿಮ್ಮ ದುಃಖ ಹೀಲ್ ಆಗೋದಿಲ್ಲ. ಅದೇ ನೀವು ಇದೊಂದು ಪ್ರಾಕ್ಟೀಸನ್ನ ಮನಸ್ಸು ಮಾಡಿ ನೀವು ಹೀಲ್ ಮಾಡಿದ್ರೆ ನಿಮಗೆ ನೀವು ಸೆಲ್ಫ್ ಹೀಲ್ ಆಗ್ತೀರಾ. ಆಮೇಲೆ ನೀವು ಮತ್ತೆ ಹ್ಯಾಪಿಯಾಗಿರೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ನಿಮ್ಮ ಫೀಲಿಂಗ್ಸ್ ಯು ವಿಲ್ ಫೀಲ್ ಗುಡ್. There is gold in every relationship, even the difficult one. And to bring richness to your relationship and your life, you have to find the gold. As you dig and discover a nugget of the gold, write it down. Address the person by name and express your sentence in gratitude. Name: I am grateful for what? ನೋಡಿ, ನೀವು ನೇಮ್ ಅವರ ಹೆಸರು ಬರಿಬೇಕು. ನೀವು ಯಾಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಬರಿಬೇಕು. ಇವಾಗ ಆಥರೇ ಎಕ್ಸಾಂಪಲ್ಸ್ ಬರ್ತಿದ್ದಾರೆ, ನೀವು ಕೇಳಿ. ಪಾಲ್, ಅದು ಆಥರಿನ ಎಕ್ಸ್ ಹಸ್ಬೆಂಡ್. ಐ ಆಮ್ ಗ್ರೇಟ್ಫುಲ್ ಫಾರ್ ಅವರ್ ಟೈಮ್ ಟುಗೆದರ್ ವೈಲ್ ಅವರ್ ಮ್ಯಾರೇಜ್ ಡಿಡ್ ಎಂಡ್. ಐ ಲರ್ನ್ಡ್ ಅ ಲಾಟ್. ಐ ಆಮ್ ಸೋ ಮಚ್ ವೈಸರ್ ಟುಡೇ and I use what I learned from our relationship in many of my relationship today. ಅವ್ರ ಹಸ್ಬೆಂಡಿಗೆ ಬರೀತಾ ಇದ್ದಾರೆ, ನಮ್ಮ ಮ್ಯಾರೇಜ್ ಎಂಡ್ ಆಗಿದೆ, ಬಟ್ ಆದ್ರೂ ನಾನಿವಾಗ ಅವಾಗಿನಕ್ಕೂ ಜಾಸ್ತಿ ಬುದ್ಧಿವಂತಳಾಗಿದ್ದೀನಿ.
ರಿಲೇಷನ್ಶಿಪ್ಪಲ್ಲಿ ನಾನು ಏನೇನು ಕಲ್ತಿದ್ದೀನೋ ಒಳ್ಳೆಯ ಕೆಲಸನ ಅದನ್ನು ನಾನು ಬೇರೆ ರಿಲೇಷನ್ಶಿಪ್ಸಲ್ಲೂ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. Paul, I am grateful for everything you did to try and make our marriage work, because 10 years of marriage means you did try. Paul, I am grateful to you for our children. The joy I received from them every day could not be without you. Paul, I am grateful to you for the hard work and long hours you put in to support our family while it was at home taking care of our children. It was a big responsibility to have all of us depend upon you. So, thank you. Paul, I am grateful to you for the precious moment I had with our children as they grown up. I got to see our children talk and walk for the first time, and I know you don't have that opportunity. ಈ ಥರ ನೀವು 10 ಥಿಂಗ್ಸನ್ನು ಆ ಪರ್ಸನ್ನ ಹೆಸರು ಬರೆದು ಐ ಆಮ್ ಗ್ರೇಟ್ಫುಲ್ ಫಾರ್ ಅಂತ ಬರೆದು ಯಾಕೆ, ಅಥವಾ ನೀವು ಆ ಪರ್ಸನ್ನ ಹೆಸರು ಬರೆದು ನಾನು ನಿಮಗೆ ಕೃತಜ್ಞಳಾಗಿದ್ದೇನೆ ಯಾಕೆ ಅಂತ ಡೀಟೇಲಾಗಿ ಬರೀರಿ. ಆವಾಗ ನೀವು ನಿಮ್ಮ ಫೀಲಿಂಗಲ್ಲಿ ಚೇಂಜಸ್ಸನ್ನು ನೋಡ್ತೀರ. ನೀವು ತುಂಬ ಬೇಜಾರಾಗಿ ಕೋಪ ಬರ್ತಿರ್ಬೋದು ನೀವು ಸ್ಟಾರ್ಟಿಂಗ್ ಬರಿಬೇಕಾದ್ರೆ, ಬಟ್ ಬರಿತಾ ನಿಮಗೇ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ದ ಸಿಂಪಲ್ ಥಿಂಗ್ ಈಸ್ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರೋ ದುಃಖ ಎಲ್ಲ ಹಾಗೆ ಹೊರಟೋಗಿ ಯು ಫೀಲ್ ಹಗುರ. By the time you have finished your gratitude list of 10 things, you should feel much better about the person and the relationship. The ultimate point you want to reach is where you don't have any bad feeling towards the person anymore, because it's your life that is harming by those feelings. Even every relationship is different, and if need be, you may choose to repeat this magical practice over several days until you reach the point where you don't have any bad feeling towards the person anymore. ನೀವು ಈ ಪ್ರಾಕ್ಟೀಸನ್ನು ಎಲ್ಲಿ ತನಕ ಮಾಡಬೇಕಂದ್ರೆ ನಿಮಗೆ ಆ ಪರ್ಸನ್ ಮೇಲಿರೋ ಕೋಪ ಅನ್ನೋದು, ಬೇಜಾರು ಅನ್ನೋದು, ದುಃಖ ಅನ್ನೋದು ಪೂರ್ತಿಯಾಗಿ ಹೋಗೋ ತನಕ ಮಾಡಿಬಿಡಿ. ಯಾಕಂದರೆ ಈ ಬ್ಯಾಡ್ ಫೀಲಿಂಗಿಂದ ಯಾರಿಗೂ ಏನೂ ಆಗ್ತಿಲ್ಲ. ನೀವೇ ಆ ದುಃಖನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮಗೇ ಬಹಳ ಬೇಜಾರು, ದುಃಖ, ಹತಾಶೆ ಆಗ್ತಾಯಿದೆ. ಸೊ ಆ ಫೀಲಿಂಗನ್ನು ಹೊರಗಾಕಿ. If you are using gratitude magical power to improve a current relationship, you will see the relationship begin to change miraculously before your eyes. It only takes one person to magically change a relationship through gratitude, but it is the person who uses the gratitude who receives the benefit in their whole. ಅಂದರೆ ನೀವು ಇವಾಗ ಎಕ್ಸಿಸ್ಟಿಂಗ್ ಪರ್ಸನ್, ಇವಾಗ ಅವರು ನಿಮ್ಮ ಜೊತೆ ಇದ್ದಾರೆ, ಅಂಥ ಪರ್ಸನ್ಗೆ ನೀವು ಈ ಗ್ರ್ಯಾಟಿಟ್ಯೂಡನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮ ಕಣ್ಣೆದ್ರಿಗೇ ನೋಡ್ಬೋದು ಅವರ ಬಿಹೇವಿಯರ್ ನಿಮ್ಮ ಜೊತೆ ಅದು ಹೇಗೆ ಬದಲಾಗ್ತಾ ಇದೆ ಅಂತ. ಅದರಿಂದ ನೀವು ನಿಮ್ಮ ಲೈಫನ್ನು ಹೋಲಾಗಿ ಬೆನಿಫಿಷಿಯಲಾಗಿ ಮಾಡ್ಕೊಬೋದು. ಯಾಕಂದರೆ ಯಾರು ಗ್ರ್ಯಾಟಿಟ್ಯೂಡನ್ನ ಮಾಡ್ತಾರೋ ದೇವರು ಅವ್ರ ಫೇವರಿಗೇ ವರ್ಕ್ ಮಾಡ್ತಾ ಇರುತ್ತೆ. If you choose a past relationship where you are not in contact with the person anymore, you will feel a peace and happiness filled you, and at the same time you will see the other current relationship in your life magically improve. ನೀವು ಯಾವುದಾದ್ರು ಹಳೆ ರಿಲೇಷನ್ಶಿಪ್, ಹಳೆ ಪರ್ಸನ್ ಬಗ್ಗೆ ಅವ್ರು ನಿಮ್ಮ ಜೊತೆ ಇಲ್ಲ, ನಿಮ್ಮ ಲೈಫಲ್ಲಿಲ್ಲ, ಅವ್ರ ಬಗ್ಗೆ ನೀವು ಗ್ರ್ಯಾಟಿಟ್ಯೂಡನ್ನು ಮಾಡ್ತಾ ಹೋದರೆ ನಿಮಗೆ ಶಾಂತಿ ಸಿಗುತ್ತೆ. ಆಮೇಲೆ ನೀವು ಖುಷಿಯಿಂದ ಇರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ನಿಮ್ಮ ಕರೆಂಟ್ ಇವಾಗ ಯಾರು ನಿಮ್ಮ ಲೈಫಲ್ಲಿ ಇದ್ದಾರೋ ಅವರೆಲ್ಲರ ಜೊತೆ ನಿಮ್ಮ ಬಾಂಡಿಂಗ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. In the future, if a relationship becomes challenging, remember to use this magical practice immediately. You will stop the difficulty before they get any bigger, and instead you will increase the magic in the relationship. ನೀವು ಆ್ಯಕ್ಚುಲಿ ಇದನ್ನು ನೋಡ್ತೀರಾ, ಏನಾದ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಡಿಫಿಕಲ್ಟು ಚಾಲೆಂಜಿಂಗ್ ಸಿಚುವೇಶನ್ ಬಂದಿದ ತಕ್ಷಣ ಈ ಚಾಪ್ಟರನ್ನು ನೆನಪು ಮಾಡಿಕೊಂಡು ನೀವು ಮತ್ತೆ ಈ ಪ್ರಾಕ್ಟೀಸನ್ನು ಮಾಡಿ. ಈ ಥರ ಪ್ರಾಕ್ಟೀಸ್ ಮಾಡಿದಾಗ ನೀವು ಪಾಸಿಟಿವ್ ಆಗಿ ಚೇಂಜ್ ಆಗ್ತೀರಾ.
ಸೊ ಇವತ್ತು ಏನೇನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಎದ್ದಿದ ತಕ್ಷಣ 10 ಬ್ಲೆಸ್ಸಿಂಗ್ಸ್ ಬರಿಬೇಕು. ಆಮೇಲೆ ಯಾವ್ದಾದ್ರು 1%, 2%, 3% ಎಷ್ಟು ಪರ್ಸನ್ ಇದ್ದಾರೋ ನಿಮಗೆ ಬಹಳ ದುಃಖ ಬೇಜಾರು ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿದೆಯೋ ಅವ್ರ ಹೆಸರನ್ನೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಗ್ರ್ಯಾಟಿಟ್ಯೂಡನ್ನ ಬರೀರಿ. ಪ್ರತಿಯೊಬ್ಬರ ಮೇಲೆ 10 ಗ್ರ್ಯಾಟಿಟ್ಯೂಡ್ ಬರೀರಿ. 10 ಗ್ರ್ಯಾಟಿಟ್ಯೂಡ್ ಬರೋದು ನಿಮಗೆ ಶಾಂತಿ ಸಿಗ್ತಿಲ್ಲ, 20 ಬರೀರಿ. ನೀವು ಶಾಂತಿಯಾಗಿ ಒಟ್ಟು ನಿಮಗೆ ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲಿರೋ ಬೇಜಾರು ಹತಾಶೆ ಎಲ್ಲ ಹೋಗಿ ನಿಮಗೆ ಖುಷಿ ಅನ್ನಿಸ್ಬೇಕು. ಆವಾಗ ಗ್ರ್ಯಾಟಿಟ್ಯೂಡು ವರ್ಕ್ ಆಗ್ತಿದೆ ಅಂತ. ಆಮೇಲೆ ನೀವು ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕನ್ನು ಪ್ರಾಕ್ಟೀಸ್ ಮಾಡಿ. ಇದು ಇವತ್ತಿನ ಪ್ರಾಕ್ಟೀಸ್ ಮಾಡಿ ಬಹಳನೇ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.